ಮದುವೆಗೆ ಒಲ್ಲೆ ಎಂದಂಥ ನಲ್ಲಿಯನ್ನೇ ಕೊಲೆ ಮಾಡಿದ್ದಾನೆ ಪ್ರಿಯಕರ. ಊಟ ಮಾಡೋಣ ಬಾ ಅಂತ ಹೇಳಿ ಕರೆದಿದ್ದಾನೆ. ಅದಾದ ನಂತರ ಏಕಾಏಕಿ ಚುಚ್ಚಿ ಜೀವನೇ ತೆಗೆದುಬಿಟ್ಟಿದ್ದಾನೆ. ಅಂಜಲಿ ಎಂಬಾಕೆಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ರಾಜೀವ್ ಅನ್ನುವಂಥ ಯುವಕ. ಕುತ್ತಿಗೆಯೇ ಚಾಕುವಿನಿಂದ ಇರಿದು ತಾನು ಯಾರನ್ನ ಪ್ರೀತಿಸ್ತಾ ಇದ್ನೋ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ. 3-4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಅದಾದ ನಂತರ ಪ್ರೀತಿಯಲ್ಲಿ ಲಡಾಯಿ ಶುರುವಾಗಿ ಯಾಕೆ ಅನ್ನೋದು ಗೊತ್ತಿಲ್ಲ. ಆತನ ಹಿನ್ನೆಲೆ ಕೊಲೆಯ ಮುನ್ನೆಲೆ ಸೃಷ್ಟಿಯಾಗೋದಕ್ಕೆ ಕಾರಣ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಅಂಜಲಿ ಎಂಬಾಕೆಯ ಬರ್ಬರ ಹತ್ಯೆ ನಡೆದು ಹೋಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ಆ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಶ್ನೆಗಳು ಮೂಡಿದ್ದಾವೆ. ಕೊಲೆಯಾದಂಥ ಅಂಜಲಿಯ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕೊಲೆ ಮಾಡಿದಂಥ ಆರೋಪಿ ರಾಜೀವ್ ಫೋಟೋನ ಗಮನಿಸ್ತಾ ಇದ್ದೀರಿ. ಊಟಕ್ಕೆ ಅಂತ ಹೇಳಿ ಅಂಜಲಿಯನ್ನ ಕರ್ಕೊಂಡು ಹೋದಾತ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಆಕೆಯ ಕತ್ತಿಗೆ ಚಾಕುವಿನಿಂದ ಇರಿದು ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ಮನೆಯವರು ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ಈ ಕೊಲೆ ಪ್ರಕರಣವನ್ನ ನೋಡಿ. ಮೊದಲನೇದಾಗಿ ರಾಜೀವ್ ಬಗ್ಗೆಯೇ ಹೆಚ್ಚಿನ ಮಾಹಿತಿ ನಮಗಿಲ್ಲ ಅನ್ನೋದು ಮನೆಯವರು ಹೇಳ್ತಾ ಇರುವಂತಹ ಮಾತು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. ಈ ಕೊಲೆ ಪ್ರಕರಣದ ಹಿನ್ನೆಲೆ ಏನು? ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೊಲೆಯಾದಂಥ ಅಂಜಲಿ ಹಾಗೆ ಕೊಲೆ ಮಾಡಿದಂಥ ರಾಜೀವ್ ಇಬ್ರು ಕೂಡ 3-4 ವರ್ಷಗಳಿಂದ ಪ್ರೀತಿಸ್ತಾ ಇದ್ರಂತೆ. ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲಿ ಅಂಜಲಿ ಹಾಗೆ ರಾಜೀವ್ ಪರಸ್ಪರ ಪರಿಚಯ ಆಗಿತ್ತು. ಮೊದಲಿಗೆ ಸ್ನೇಹ, ಆ ನಂತರ ಪ್ರೀತಿ ಶುರುವಾಗಿತ್ತು ಅನ್ನುವಂಥ ಮಾಹಿತಿ. ಆದರೆ ರಾಜೀವ್ಗೆ ಕ್ರಿಮಿನಲ್ ಹಿನ್ನೆಲೆ ಇದ್ದಂಥ ಕಾರಣಕ್ಕಾಗಿ ಮದುವೆಯ ಕನಸಿಗೆ ಅಡ್ಡಿಯಾಗಿತ್ತು. ಇದೇ ಕಾರಣಕ್ಕೆ ಅಂಜಲಿ ಕುಟುಂಬಸ್ಥರು ರಾಜೀವ್ನನ್ನ ಒಪ್ಪಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಲವು ಬಾರಿ ಮದುವೆಗೆ ಒಪ್ಪಿಸೋಕಾಗದೆ ರಾಜೀವ್ ಬೇಸತ್ತಿದ್ದಂತೆ. ಇತ್ತೀಚೆಗೆ ಪೋಷಕರ ಒತ್ತಾಯಕ್ಕೆ ಮಣಿದಿದ್ದ ಪ್ರೇಯಸಿ ಅಂಜಲಿ ರಾಜೀವ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಅಂಜಲಿಯ ಕೊಲೆಗೆ ಸ್ಕೆಚ್ ಹಾಕಿದ್ದ ಪ್ರಿಯಕರ ರಾಜೀವ್. ಈ ಕಾರಣಕ್ಕೇನೆ ಊಟಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿ ಈ ರೀತಿ ಬರ್ಬರವಾಗಿ ಅಂಜಲಿಯ ಹತ್ಯೆಯನ್ನ ಆತ ಮಾಡಿರುವುದು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಪ್ರಕರಣ ಇದು. ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಪ್ರೀತಿನಲ್ಲಿ ವೈಮನಸ್ಸು ಆರಂಭ ಆಗಿತ್ತು. ಅದಾದ ನಂತರವೇ ಅಂಜಲಿಯನ್ನ ಕೊಲೆ ಮಾಡುವುದಕ್ಕೆ ರಾಜೀವ್ ಸ್ಕೆಚ್ ಅನ್ನ ಹಾಕಿತ್ತು. ಆ ಸ್ಕೆಚ್ಗಾತ ಕೊಲೆ ಮಾಡುವುದಕ್ಕಾತ ಮುಹೂರ್ತ ಇಟ್ಟಿದ್ದು ನಿನ್ನೆ ರಾತ್ರಿ ಅಂಜಲಿಯನ್ನ ಊಟಕ್ಕೆ ಬಾ ಅಂತ ಕರೆದಿದ್ದಾನೆ ರಾಜೀವ್. ಊಟಕ್ಕೆ ಬಂದಂಥ ಅಂಜಲಿಯ ಮುಂದೆ ಮತ್ತೆ ಮದುವೆ ಪ್ರಸ್ತಾಪವನ್ನ ಆತ ಇಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮದುವೆ ವಿಚಾರವನ್ನ ಅಂಜಲಿಯ ಮುಂದೆ ರಾಜೀವ್ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಅಂಜಲಿಯ ಹಾಗೆ ರಾಜೀವ್ ಮಧ್ಯೆ ವಾಗ್ವಾದ ಶುರುವಾಗಿತ್ತು. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿತ್ತು ಅನ್ನುವಂಥ ಮಾಹಿತಿ. ಯಾವಾಗ ವಾಗ್ವಾದ ವಿಕೋಪಕ್ಕೆ ಹೋಯ್ತೋ ಈ ಗಲಾಟೆಯ ಮಧ್ಯೆ ಕೋಪಗೊಂಡಂಥ ರಾಜೀವ್ ತಾನು ತಂದಿದ್ದಂಥ ಚಾಕುವಿನಿಂದ ಸೀದಾ ಅಂಜಲಿಯ ಕುತ್ತಿಗೆಗೆ ಇರಿಯುವಂಥ ಕೆಲಸ ಮಾಡಿದ್ದ. ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ತನ್ನ ಪ್ರೇಯಸಿ ಅಂಜಲಿಯನ್ನ ಬರ್ಬರವಾಗಿ ಕೊಲೆ ಮಾಡುವಂಥ ಯತ್ನ ಮಾಡಿದ್ದ. ಅಲ್ಲಿದ್ದಂತಹ ಸ್ಥಳೀಯರು ತಕ್ಷಣ ಅಂಜಲಿಯನ್ನ ರಕ್ಷಣೆ ಮಾಡ್ತಾರೆ. ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅಂಜಲಿ ಕೊನೆಯುಸಿರೆಳೆದಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಕೆಲವೇ ನಿಮಿಷಗಳಲ್ಲಿ ಆರೋಪಿ ರಾಜೀವ್ನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರು ಆರೋಪಿ ರಾಜೀವ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಅಸಲಿ ಸತ್ಯವನ್ನ ತಿಳಿಯೋಕೆ ಅಂಜಲಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 10-20 ಗಂಟೆ ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಶ್ರೀಮತಿ ಚೆನ್ನಮ್ಮ ಅನ್ನೋರು ದೂರನ್ನ ನೀಡಿದ್ದಾರೆ. ಈ ದೂರಿನ ಸಾರಾಂಶ ಏನಂತಂದ್ರೆ, ತನ್ನ ಮೊಮ್ಮಗಳು ಅಂಜಲಿ ಅನ್ನೋರು ಸುಮಾರು 23 ವರ್ಷ, ಇವರಿಗೆ ಒಬ್ಬ ರಾಜೀವ್ ಅನ್ನೋ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಪ್ರೀತಿ ಸಂಬಂಧ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಬೇಸಿಕಲಿ ಕೆಪಿ ಅಗ್ರಹಾರ ವ್ಯಾಪ್ತಿಯವರು ನಿನ್ನೆ ಒಂದು ಸಾಯಂಕಾಲ ಈ ಒಂದು ಅಂಜಲಿ ಅನ್ನೋರನ್ನ ಕರ್ಕೊಂಡು ಬಂದು ಸ್ಟಾಬಿಂಗ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 168/2026 ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ. ಮತ್ತು ಆರೋಪಿ ರಾಜೀವ್ನನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ.
ಸರ್ ಎಷ್ಟು ದಿನದಿಂದ ಪರಿಚಯ ಸರ್ ಅಂಜಲಿ ಮತ್ತು ರಾಜೀವ್? ಈಗ ಸುಮಾರು ಅವರಿಬ್ರು ಏನೋ 6 ತಿಂಗಳಿಂದ ಅಂತ ಮಾಹಿತಿ ಇದೆ. 6 7 ತಿಂಗಳಿಂದ ಇಬ್ಬರಿಗೂ ಭೇಟಿ ಮಾಡ್ತಾರೆ. ಪ್ರಾಥಮಿಕವಾಗಿ ಮಾಹಿತಿ ಇದೆ, ಇನ್ನು ವಿವರವಾಗಿ ಪರಿಶೀಲನೆ ಮಾಡ್ತಾರೆ. ಸರ್ ಈಕೆ ಇನ್ನೊಬ್ಬರನ್ನ ಯಾರನ್ನ ಲವ್ ಮಾಡ್ತಿದ್ದಂತೆ, ಚಂದು ಅನ್ನುವಂಥ ಹುಡುಗನ್ನ, ಆ ವಿಚಾರವಾಗಿ ಏನಾದರೂ ಡಿಸ್ಪ್ಯೂಟ್ ಆಗಿ ಏನಾದರೂ ಮಾಡಿರೋದು? ಇನ್ನೂ ತನಿಖೆಯಲ್ಲಿದೆ, ಪ್ರಾಥಮಿಕ ಹಂತದಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇನ್ನೂ ಸ್ವಲ್ಪ ಸಮಯ ಆದಮೇಲೆ ನಾವು ಡೀಟೇಲ್ ಮಾತಾಡ್ತೀವಿ. ಸರ್ ಮೊದಲೇ ಪ್ಲಾನ್ ಮಾಡಿದ್ನಾ ಅಥವಾ ಅಲ್ಲೇ ಆನ್ ದಿ ಸ್ಪಾಟ್ ಪ್ರವೋಕ್ ಆಗಿ ಚುಚ್ಚಿರೋದಂತ? ಈಗ ಅದು ನೋಡಿದ್ರೆ ಸಡನ್ ಅಂದ್ರೆ ಅಲ್ಲಿ ಬಂದ ಮೇಲೆ ಇನ್ಸಿಡೆಂಟ್ ಆಗಿದೆ ಅಂತ ನಮಗೆ ಅನ್ಸುತ್ತೆ. ಕರ್ಕೊಂಡು ಬಂದದ್ದು ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಏನು ವೆರಿಫೈ ಮಾಡ್ತಾ ಇದ್ವಿ, ಕ್ಯಾಮ್ರಾಸ್ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ. ಅವಾಗ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಪ್ರಿಪೇರ್ಡ್ ಇತ್ತ, ಹೇಗಾಗಿದೆ ಅಂತ ನಮ್ಮ ಮಾಹಿತಿ ಸಿಗುತ್ತೆ. ಸರ್ ಆರೋಪಿ ಇದ್ದಾನೆ ಸರ್, ಇವನು ಎಲ್ಲಿ ನಾವು ಏನು ಕೆಲಸ ಮಾಡ್ಕೊಂಡಿದ್ವಿ? ಆರೋಪಿ ಬೇಸಿಕಲಿ ಇವನು KP ಹೈದರಾಬಾದ್ ಲಿಮಿಟ್ಸ್ ತವನೆ. ಇತ್ತೀಚೆಗೆ ಬಂದು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ ಲಗ್ಗೇರಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇವನು 2018-19ರಲ್ಲಿ ಕೆಲವು ಮೇಲೆ ಅಪರಾಧಗಳು ಕಂಡುಬಂದಿದೆ 2-3 ಪೊಲೀಸ್ ಠಾಣೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಪರಿಶೀಲಿಸಿದ್ದೇವೆ.